ಪರಪುರುಷರನ್ನು ಇಷ್ಟಪಡುವ ಹೆಂಗಸರ ಗುಣಲಕ್ಷಣಗಳು ಈ ರೀತಿಯಾಗಿ ಬದಲಾಗಿರುತ್ತದೆ. ಅದರಿಂದ ನೀವು ಅರ್ಥ ಮಾಡ್ಕೊಳ್ಬೇಕು, ನಿಮ್ಮ ಹೆಂಡತಿ ಬೇರೆಯವರನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ ಅಂತ. ಅದೇನು ಅಂತ ಹೇಳ್ತೀನಿ, ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ಮತ್ತು ಇದಕ್ಕೆ ಪರಿಹಾರವನ್ನು ಕೂಡ ಕೊಡ್ತೀವಿ. ಇಂತಹ ಸಮಸ್ಯೆಗಳು ಗಂಡನ ಪರಸ್ತ್ರೀ ಸಹವಾಸ ಅಥವಾ ಹೆಂಡತಿಯ ಪರಪುರುಷನ ಸಹವಾಸ ಬಿಡಿಸ್ಬೇಕು ಅನ್ನೋದಾದರೂ ಪಂಡಿತ್ ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿ. ಇಂತಹ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ. ಸಾಕಷ್ಟು ಬಾರಿ ನಾವು ಯೋಚನೆ ಮಾಡಿರ್ತೀವಿ, ಇಂತಹ ಸಮಸ್ಯೆಗಳು ನಮ್ಮ ಮನೆಯಲ್ಲಿ ಇರಬಹುದೇ ಅಂತ. ಖಂಡಿತವಾಗಿಯೂ ಯಾವ ಹೆಂಡತಿ ಗಂಡನನ್ನು ಪದೇ ಪದೇ ಅವಮಾನ ಮಾಡುತ್ತಾಳೋ, ಮನೆಯನ್ನು ಶುದ್ಧವಾಗಿ ಯಾವ ಹೆಂಗಸು ಇಟ್ಟುಕೊಳ್ಳುವುದಿಲ್ಲವೋ, ಗಂಡನ ತಂದೆ ತಾಯಿಗೆ ಹಿಂಸೆ ಮಾಡುವುದು, ಬೈಯುವುದು, ಜಗಳ ಆಡುವುದು, ಸಾಲ ಮಾಡಿಸುವುದು ಇವೆಲ್ಲ ಮಾಡುತ್ತಾಳೋ ಅಂತಹ ಹೆಂಗಸಿನ ಮನಸ್ಥಿತಿ ಸರಿ ಇರುವುದಿಲ್ಲ ಅಂತಲೇ ಅರ್ಥ. ತುಂಬ ಚೆನ್ನಾಗಿ ಪೂಜೆ ಮಾಡಿರ್ತಿದ್ದವರು ಇದ್ದಕ್ಕಿದ್ದ ಹಾಗೆ ಪೂಜೆ ಮಾಡುವುದನ್ನು ಬಿಡುವುದು, ತುಂಬ ಮೊಬೈಲ್ ನೋಡುವುದು, ಫೇಸ್ಬುಕ್, ಮೆಸೆಂಜರ್, ವಾಟ್ಸಪ್ಗಳಲ್ಲಿ ಇರುವುದು, ಹಾಗೂ ಗಂಡ ಎಷ್ಟೇ ಒಳ್ಳೆಯವನಾಗಿದ್ದರೂ ಕೂಡ ಹೆಂಡತಿಯನ್ನು ತುಂಬ ಪ್ರೀತಿಯಿಂದ ನೋಡಿಕೊಂಡರೂ ಕೂಡ ಹೆಂಡತಿ ಗಂಡನ ಜೊತೆ ಸೇರದೇ ಇರುವುದು, ಗಂಡನ ಕಂಡರೆ ಆಗದೇ ಇರುವುದು, ಅದೆಲ್ಲವೂ ಕೂಡ ಆಗುತ್ತಿದ್ದರೆ ಆಕೆ ಪರಪುರುಷರನ್ನು ಇಷ್ಟಪಡುತ್ತಾಳೆ ಅನ್ನುವ ಒಂದು ಸೂಚನೆ ಆಗಬಹುದು. ಇಷ್ಟೆಲ್ಲ ಹೇಳಿರುವುದು ಕೆಲವು ಹೆಂಗಸರಲ್ಲಿ ಮಾತ್ರ. ಮತ್ತೆ ಕೆಲವು ಹೆಂಗಸರಿಗೆ ಯಾವುದರಲ್ಲೂ ಆಸಕ್ತಿ ಇರುವುದಿಲ್ಲ, ಸದಾ ಮಂಕು ಜಡತ್ವದಲ್ಲಿರುತ್ತಾರೆ. ಅಂಥವರು ಪರಪುರುಷರನ್ನು ಇಷ್ಟಪಡುತ್ತಾರೆ ಅನ್ನುವ ಅರ್ಥವಲ್ಲ. ಆದರೂ ಕೂಡ ಇಂತಹ ತೊಂದರೆಗಳು, ದಾಂಪತ್ಯದಲ್ಲಿ ವೈವಾಹಿಕ ಸಮಸ್ಯೆಗಳಿದ್ದಾಗ ಪರಿಹಾರ ಅನ್ನುವುದು ಅಗತ್ಯವಾಗಿ ಬೇಕಾಗುತ್ತೆ. ಅದಕ್ಕಾಗಿ ಅನೇಕ ಜನ ಪಂಡಿತ್ ಶಿವಾನಂದ ಗುರೂಜಿಗಳಿಗೆ ಫೋನ್ ಮಾಡಿ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ನೀವು ಕೂಡ ಹಿಂದೆ ಫೋನ್ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗತ್ತೆ.